ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಸಿಬಿಎಸ್ಇದಲ್ಲಿ ಆ ರೀತಿ ಅದು ಬದಲಾವಣೆ, ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂಥ ಒಂದು ಬಂತು ಅಂದ್ರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಡ್ರಾಪ್ ಆಗಿಬಿಡ್ತಾರೆ. ಯಾಕಂದ್ರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ SSLC ಮಟ್ಟದಲ್ಲಿ ಅವ್ರ IQ ಲೆವೆಲ್ ಏನಿರುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಹೆಚ್ಚು SSLC ಆದ ನಂತರ PUC ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ. ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ. ಆದರೆ SSLC ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ, ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ. ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ 33 ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನ ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬು ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ, ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕನ್ವಿನೆನ್ಸ್ ಮಾಡಿ ಇದು ಮುಂದುವರೆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ, ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನ ಹೃತ್ಪೂರ್ವಕವಾಗಿ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ. ಇದನ್ನು ನಾವು ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ಮಾತನಾಡಿಸ್ತಾರೆ. ಶಿಕ್ಷಣದ ಗುಣಮಟ್ಟ ಕಾರಣದಿಂದ ಮುಂದೆ ಬರ್ತಾ ಜೀರೋ ಕೊಟ್ಟರು ಪಾಸ್ ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಬರ್ತಾರೆ ವಿದ್ಯಾರ್ಥಿಗಳು. ಈಗ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ, ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು. ಅಂಥದ್ರಲ್ಲಿ ನೀವು 33 ಬೇಕು, 22 ಬೇಕು, 18 ಬೇಕು, 0 ಕೊಟ್ಟರು ಪಾಸ್ ಆಗಬೇಕು ಅನ್ನೋ ಲೆಕ್ಕ ಯಾವ ರೀತಿ ಅಂತ? ಇಲ್ಲ ಸರ್, ನಾವು 0 ಕೊಟ್ಟರು ಪಾಸ್ ಆಗೋದಂತ ಅಲ್ಲ, ಮುಂದೆ ಅದೇ ಹಂತಕ್ಕೆ ಬರ್ತದೆ. ತರಗತಿಲಿಂದ ನೋಡ್ರಿ, CBSE ಮಾಡಿ ಎಲ್ಲ ನಮ್ಗೆಲ್ಲ 1ನೇ ತರಗತಿ ಪಠ್ಯ ಪುಸ್ತಕಗಳ ಗುಣಮಟ್ಟ ಕಡಿಮೆ ಇರೋದಂದ್ರೆ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗಲಾಗ್ತದೆ. ಕೇವಲ 33 ಮಾಡಿದ್ರಿಂದ ಗುಣಮಟ್ಟ ಕಡಿಮೆ ಆಗ್ಲಕತ್ತಿಲ್ಲ. ಮತ್ತು CBSE ಮಕ್ಕಳು 30 ಮಾರ್ಕ್ ತಗೊಳ್ತಾ ಅಲ್ಲೇ ಗುಣಮಟ್ಟ ಆಗಲ್ಲ. ಯಾಕಂದ್ರೆ ಅಲ್ಲಿ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅದಾವೆ. ನಾವೇನಂತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, 1ನೇ ತರಗತಿಲಿಂದಾನೇ NCERT ಬುಕ್ಗಳನ್ನ ಮಾಡ್ರಿ, ಪಠ್ಯ ಪುಸ್ತಕಗಳ ಗುಣಮಟ್ಟ ಪರಿಶೀಲನೆ ಮಾಡ್ರಿ. ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಚ್ಚೋದಕ್ಕಿಂತ ಪಾಠ ಮಾಡಕತ್ರಿ. ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ. ಈಗ ನೋಡಿ, ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ. ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರೆ ಎಲ್ಲ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ. ಪಠ್ಯ ಪುಸ್ತಕದ 1ರಿಂದ 10ನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿದ್ರೆ ICSE NCERT ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ, ಫಲಿತಾಂಶನೂ ಚೆನ್ನಾಗಿರುತ್ತೆ. ನೀವು NCERT ಸಿಲೆಬಸ್ ಕೇಳ್ತಾ ಇದ್ರಿ, ಇರುವಂತ ಸಿಲೆಬಸ್ಸೇ ಅರ್ಧ ಅಕಾಡೆಮಿಕ್ ಇಯರ್ ಮುಗಿದ್ರು ಪೂರೈಕೆ ಆಗ್ತಾ ಇಲ್ಲ ಸರ್ಕಾರದಿಂದ. ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ಮ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ, ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ, ಒಂದೊಂದು ಬುಕ್ಕ 2 ಬುಕ್ಕ ಕೊಡ್ತಾ ಹೋಗ್ತಾರ. ಅವಾಗ ಏನ್ ಮಾಡಕ್ಕಾಗ್ತೈತಿ? ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು. ಈಗ ನಾವು 10 ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ, ಜೂನ್ ಒಳಗೆ ಪಠ್ಯ ಪುಸ್ತಕಗಳನ್ನು ಕೊಡ್ರಿ ಅಂತೇಳಿ. ಜೂನ್ ಅಲ್ಲ, ಇನ್ನ ತನಕನೂ ಒಂದೊಂದು ಬುಕ್ಕ ಕೊಡ್ತಾ ಇಲ್ಲ ಸರ್ಕಾರ. ಹಂಗಾಗಿ ಗುಣಮಟ್ಟ ಕುಸಿತೈತಿ. ನೀವು ಕರೆಕ್ಟ್ ಆಗಿ ಜೂನ್ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ, ಶಿಕ್ಷಕರಿಗೆ ಪಾಠ ಮಾಡಕ್ಕೆ ಹಚ್ಚಿದ್ರಿ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತಿ. ಕೇವಲ 33 ಮಾಡಿದ್ರಿಂದ ಗುಣಮಟ್ಟ ಕುಸಿಯೋದಿಲ್ಲ. ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಬೇಕು, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು, ಅವಾಗ ಗುಣಮಟ್ಟ ಹೆಚ್ಚಾಗುತ್ತೆ. ಎಕ್ಸಾಂಪಲ್ ವೀರ ಭಾರತಿ ಸ್ಕೂಲ್ ನಮ್ದೇ ಒಂದ್ ಸಾಲಿ ಇನ್ನೂ 2 ಬುಕ್ ಕೊಟ್ಟಿಲ್ಲ. 3 ದಿವಸ ಆಯ್ತು ನಾವು BOರಿಗೆ ಮಾತಾಡಕತ್ತೀವಿ. ಸೆಕೆಂಡ್ ಸೆಮಿಸ್ಟರ್ ಬುಕ್ಕೇ ಕೊಟ್ಟಿಲ್ಲ ಅವ್ರಿಗೆ. ಕ್ಲಾಸ್ ಸ್ಟಾರ್ಟ್ ಆಗಿ 1 ತಿಂಗಳಾಯ್ತು. ಶಿಕ್ಷಕರನ್ನ ಪಾಠ ಮಾಡಿಲ್ಲ. ಅಲ್ಲ ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಶಿಕ್ಷಣದ ಗುಣಮಟ್ಟ ಕುಸಿತಕ್ಕೆ ಶಿಕ್ಷಕರ ಮೇಲೆ ಒತ್ತಡ ಬೀಳ್ತಾ ಇರೋದು, ಮಕ್ಕಳಿಗೆ ಪುಸ್ತಕ ಸರಿಯಾಗಿ ಪೂರೈಕೆ ಆಗದೆ ಇರೋದು. ಪೂರೈಕೆ ಆಗ್ಬೇಕು, ಪರಿಷ್ಕರಣೆ ಆಗ್ಬೇಕು, NCERT ಬುಕ್ಸ್ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ, ಕೇವಲ 10th ಮಾತ್ರ ಸೈನ್ಸ್ ಮ್ಯಾಥ್ಸ್ ಸ್ಟೇಟ್ ಮತ್ತು CBSE ಬುಕ್ಸ್ ಸೇಮ್ ಅದ, ಉಳಿದಿದ್ದ ಬುಕ್ಸ್ ಸೇಮ್. ಈಗ ಒಮ್ಮೆ ಮಕ್ಕಳು 9th ಹೋದಾಗ ಇಲ್ಲಿ 8th ಸರ್ಕಾರ ಏನಾಗ್ತೈತಿ, ಪಾಸ್ ಫೇಲ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಅದನ್ನು ಮಾಡಬೇಕು, ಫೇಲ್ ಮಾಡಬೇಕು ಅಂತ ಅದನ್ನು ರೂಲ್ಸ್ ತರಬೇಕು. ಗುಣಮಟ್ಟ ಪರಿಷ್ಕರಣೆ ಮಾಡಬೇಕು, ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಬೇಕು, ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ. ಈಗ ಸುಮಾರು 20 ವರ್ಷಗಳಿಂದ ಸಾಕಷ್ಟು ಶಾಲೆಗಳು ಎಡೆಡ್ ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ. ಅಲ್ಲ, ನಾವು ಅದೇ ಹೇಳಿದ್ದೇವೆ, 95ರಿಂದ 30 ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ. ಆ ಶಿಕ್ಷಕರು ಕೆಲವೊಬ್ರು ರಿಟೈರ್ಡ್ ಆಗ್ಲಕತ್ತಾರೆ. ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವಂತ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರೆ, ಮತ್ತೆ 2 ತಿಂಗಳಾಯ್ತು. ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂಥ ಶಿಕ್ಷಕರಿಗೆ ಅನುಕೂಲ ಆಗ್ತದೆ. ಕೆಲಸ ಮಾಡೋರಿಗೆ ಕೆಲವೊಬ್ರು ರಿಟೈರ್ಡ್ ಆಗೋ ಹಂತದಲ್ಲಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಸ್ಯಾಲರಿ ತೊಗೊಂಡು
ಇರ್ತಾರ ಅಂತ ಹೇಳಕ್ಕಿಂತ ನಾವು ಅದಕ್ಕೂ ಒತ್ತಾಯ ಮಾಡ್ತೀವಿ. 95ರ ನಂತರ ಪ್ರಾರಂಭವಾಗಿ ಶಾಲೆಗಳಿಗೆ ಅನುದಾನಕ್ಕೂ ಒಳಪಡ್ತೀರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಅಲ್ಲ, ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ನಿಮ್ಮಲ್ಲೇ ವಿಭಜನೆಯಾಗಿ ಹೋರಾಟ ವಿಮುಖ ಆಗ್ತಾ ಇದೆ ಅಥವಾ ಏನು? ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಹೋರಾಟಗಳು ಅಂತ ಬರ್ತೀರಿ, ನಿಮ್ಮಲ್ಲಿ 2-3 ಟೀಮ್ಗಳು ಇರ್ತವೆ, ಒಂದು ತಾರ್ಕಿಕ ಅಂತ್ಯ ಕಾಣ್ತಾ ಇಲ್ಲ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವು ಯಾವ ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ. ನಾವು ಒತ್ತಾಯ ಮಾಡ್ತಾ ಅನುದಾನಕ್ಕೆ ಒಳಪಡ್ತೀರಿ, ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ರಿ, ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ